ಬಾ. ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿ ಸತ್ಯಗೀತ ಜ್ಞಾನ ಸಹಜ ರಾಜಯೋಗವನ್ನು ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖಾಂತರ ಕಲಿಸ್ತಾ ಇದ್ದಾರೆ. ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 140 ದೇಶಗಳಲ್ಲಿದ್ದಾವೆ. 8,500 ಸೇವಾ ಕೇಂದ್ರಗಳಿದ್ದಾವೆ. 9 ಲಕ್ಷ ಜನ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ. ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನ ಇದೆ. ಈ ಒಂದು ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ರಾಜಯೋಗಿನಿ ರತನ್ ಮೋಹಿನಿ ಗಾಂಧೀಜಿಯವರು 100 ವರ್ಷದವರಿದ್ದಾರೆ. ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಾಗ್ತದೆ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗ್ತದೆ. ಅದರಲ್ಲಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯು ಒಂದು. ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅತ್ಯಂತ ಖುಷಿ ತರುವಂತಹ ಹಬ್ಬ ಹಾಗೂ ಆನಂದ ತರುವಂತಹ ಹಬ್ಬ. ಇದೊಂದು ಸ್ವರ್ಗದ ದೃಶ್ಯವನ್ನು ಕಲ್ಪನೆ ಮಾಡಿಕೊಂಡು ಆ ಅನುಭವ ಮಾಡುವಂತಹ ಹಬ್ಬ ಆಗಿದೆ. ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಒಂದು ಆಧ್ಯಾತ್ಮಿಕ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ನನಗೆ ಇಚ್ಛೆ. ಅದಕ್ಕೆ ನಾವು ಕೃಷ್ಣನನ್ನು ನೋಡುತ್ತೇವೆ. ಎಲ್ಲ ತಂದೆ ತಾಯಿಯರು ಕೃಷ್ಣನಂತ ಮಗ ಬೇಕು ಅಂತ ಇಚ್ಛೆ ಪಡ್ತಾರೆ. ಸಹೋದರಿಯರು ಕೃಷ್ಣನಂತಹ ಸಹೋದರ ಬೇಕು ಅಂತ ಇಚ್ಛೆ ಪಡ್ತಾರೆ. ಹಾಗೂ ಕನ್ಯೆಯರು ಕೃಷ್ಣನಂತಹ ಪತಿ ಬೇಕು ಅಂತ ಇಚ್ಛೆ ಪಡ್ತಾರೆ. ಕೃಷ್ಣನನ್ನ ಮುದ್ದಿಸ್ತಾರೆ, ಆಡುತ್ತಾರೆ, ತೊಟ್ಟಲೊಳಗೆ ಹಾಕ್ತಾರೆ. ಕೃಷ್ಣನ ಜೊತೆಗೆ ಕುಣಿದ್ಬೇಕು, ರಾಸ್ ಮಾಡಬೇಕು ಅಂತ ಎಲ್ಲರೂ ಕೃಷ್ಣನ ಜೊತೆಗೆ ಇರಬೇಕು, ಕೃಷ್ಣನ ಸಮೀಪ ಇರಬೇಕು, ಕೃಷ್ಣನೇ ನನ್ನವನಾಗಬೇಕು ಅನ್ನುವಂಥದ್ದು ಎಲ್ಲರಿಗೂ ಇಚ್ಛೆ ಇದೆ. ಯಾಕೆ ಅಂತಂದರೆ ಇದೇ ಭಾರತ ಭೂಮಿಯ ಮೇಲೆ 5,000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇರುವಂತಹ ಸುಂದರವಾದಂತಹ ಸಮಾಜ ಇದ್ದು ಆ ಒಂದು ಸುಂದರ ರಾಜ್ಯಕ್ಕೆ ದೈವಿ ರಾಜ್ಯ ಅಂತ ಹೇಳಾಗ್ತಿತ್ತು. ಆ ದೈವಿ ರಾಜ್ಯ ಅಂತಂದ್ರೆ ಈ ಭೂಮಿಯ ಮೇಲೆ ಎಲ್ಲರೂ ದೇವತೆಗಳಿದ್ದು ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಸರ್ವಸ್ವವು ಈ ಭೂಮಿಯ ಮೇಲೆ ಇದ್ದು ಆ ಭೂಮಿಗೆ ನಾವು ಸ್ವರ್ಗ ಅಂತ ಕರಿತಾ ಇದ್ದೀವಿ. ಸ್ವರ್ಗ ಎಲ್ಲೋ ಮೇಲಿಲ್ಲ, ನರಕ ಎಲ್ಲೋ
16 ಕಲಾ ಸಂಪನ್ನ ಆಗಿದ್ರು, ಸರ್ವಗುಣ ಸಂಪೂರ್ಣವುಳ್ಳವರಾಗಿದ್ರು, ಮರ್ಯಾದ ಪುರುಷೋತ್ತಮರಾಗಿದ್ರು, ಅಹಿಂಸಾ ಪರಮೋಧರ್ಮಿಗಳಾಗಿದ್ರು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಅವರಿಗೆ ಆಗ ದೇವತೆಗಳು ಅಂತ ಕರೆಯಲಾಗ್ತಿತ್ತು. ಅಲ್ಲಿ ಸುಖ, ಶಾಂತಿ, ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವೂ ಇತ್ತು. ಯಾವುದು ಕೊರತೆ ಅನ್ನೋದು ಇರಲಿಲ್ಲ. ಅವರು ಯಾವುದಕ್ಕೂ ಬೇಡಬೇಕಾಗಿರಲಿಲ್ಲ. ಎಲ್ಲವನ್ನು ಕೊಡುವಂಥವರು ದಾತ ಆಗಿದ್ರು. ಅದಕ್ಕೆ ಅವರಿಗೆ ದೇವತಾ ಅಂತ ಕರೆಯಲಾಗ್ತಿದೆ. ಅಂತಹ ಭೂಮಿಯ ಮೇಲೆ ಕೃಷ್ಣ ಇರ್ತಾನೆ. ಅದಕ್ಕೆ ಕೃಷ್ಣನಿರುವಂತಹ ರಾಜ್ಯಕ್ಕೆ ಸ್ವರ್ಗ, ದೈವಿ ಜಗತ್ತು ಅಂತ ಕರೆಯಲಾಗ್ತದೆ. ಅದಕ್ಕೆ ಆ ಕೃಷ್ಣ ಇರುವಂತಹ ರಾಜ್ಯ ಸ್ವರ್ಗ. ಆ ಸ್ವರ್ಗ ಹೇಗಿತ್ತು ಅಂತಂದ್ರೆ ಅಲ್ಲಿ ಬಂಗಾರದಿಂದ ಮಾಡಿರುವಂತಹ ಮಹಲ್ಗಳಿರ್ತಿತ್ತು. ಆಮೇಲೆ ಮಕ್ಕಳು ಆಟ ಆಡ್ತಿದ್ರಲ್ಲ, ಗೋಲಿಗುಂಡು ಆಡ್ತಿದ್ರಲ್ಲ, ವಜ್ರದ ಗೋಲಿಗುಂಡು ಇರ್ತಿತ್ತು. ಆಮೇಲೆ ಚಿಣಿದಾಟ ಆಡ್ತಿದ್ರಲ್ಲ, ಬಂಗಾರದಿರ್ತಿತ್ತು. ಅಂದ್ರೆ ಅಲ್ಲಿ ಪುಷ್ಪಕ ವಿಮಾನಗಳಿರ್ತಿತ್ತು. ಈಗ ಹೊಗೆಯುವಂತಹ 2 ವೀಲರ್ 4 ವೀಲರ್ ಎಲ್ಲ ಇರ್ತಾವಲ್ಲ, ವಿಮಾನ, ಟ್ರೈನು, ಅವು ಯಾವುದೂ ಇರಲಿಲ್ಲ. ಯಾವ್ದಿರ್ತಿತ್ತು? ಪುಷ್ಪಕ ವಿಮಾನ ಇರ್ತಿತ್ತು. ಆ ಪುಷ್ಪಕ ವಿಮಾನ ಹೇಗಿರ್ತಿತ್ತು ಅಂತಂದ್ರೆ ಬಂಗಾರದಿಂದ ಮಾಡಿರುವಂಥದ್ದು, ಮುತ್ತು ರತ್ನ ವಜ್ರಗಳಿಂದ. ನಾವು ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈಗ ನಮ್ಮ ಮಕ್ಕಳಿಗೆಲ್ಲ ದೇವತೆಗಳ ವೇಷವನ್ನು ಹಾಕೊಂಡು ರಾಧೆ ಕೃಷ್ಣರನ್ನ ಮಾಡಿಕೊಂಡು ಉಡಿಸ್ತೀನಿ, ಏನು ಉಣಿಸ್ತೀನಿ, ಉಡಿಸ್ತೀನಿ, ತೊಡಿಸ್ತೀನಿ, ಪಾಲನೆ ಮಾಡ್ತೀನಿ ಅಂದರೆ ನನ್ನ ಮನೆಯಲ್ಲಿ ಈ ಒಂದು ದೇವತೆ ಬಂದಿದೆ, ಆ ದೇವತೆಗೆ ನಾನು ಪಾಲನೆ ಮಾಡ್ತಾ ಇದ್ದೇನೆ. ಆ ಭಾವನೆಯಿಂದ ನಾವು ಮಕ್ಕಳನ್ನ ಪಾಲನೆ ಮಾಡಿದಾಗ ಆ ಮಕ್ಕಳಲ್ಲಿ ದೈವಿ ಸಂಸ್ಕಾರ ಬರ್ತದೆ. ಅದಕ್ಕೆ ಮಕ್ಕಳಲ್ಲಿ ದೈವಿ ಸಂಸ್ಕಾರ ಬರಬೇಕು ಅಂತಂದ್ರೆ ಅದಕ್ಕೆ ಆಧಾರ ತಾಯಿ, ತಂದೆ. ಅದರಲ್ಲಿ ಹೆಚ್ಚು ಪಾತ್ರ ತಾಯಿಯ ಪಾತ್ರ. ತಾಯಿ ಕ್ಷಣ ಕ್ಷಣಕ್ಕೂ ಮನಸ್ಸಿನೊಳಗೆ ತಾಯಿ ಯಾರು ಇರ್ತಾರೆ ಅಂತಂದ್ರೆ ಆ ಮಗುವನ್ನು ಬಿಟ್ಟು ಬೇರೆ ಯಾರು ಮನಸ್ಸು ಉಳಿದಿರೋದಿಲ್ಲ. ತಾಯಿಗೆ ಆ ಮಗುನೇ ಜಗತ್ತು. ಮಗು ಸ್ವಲ್ಪ ದೊಡ್ಡವನಾಗೋ ತನಕನು, ದೊಡ್ಡವ್ರ ಆದ್ಮೇಲೂ ಮಕ್ಕಳು ಬದುಕರಾದ್ರೂ ಸಹಿತ ತಂದೆ ತಾಯಿ ಚಿಂತೆ ಯಾರು ಅಂತಂದ್ರೆ ಮಕ್ಕಳಿಗೇನೆ. ಅದಕ್ಕೆ ಮಕ್ಕಳಂತಂದ್ರೇನೆ ಜಗತ್ತು ತಾಯಿಗೆ. ಅದಕ್ಕೆ ತಾಯಿ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಬೇಕು, ಸಂಸ್ಕಾರವನ್ನು ಕೊಡಬೇಕು. ಆ ಸಂಸ್ಕಾರವನ್ನು ಕೊಡುವಂತಹ ಮನೋವೃತ್ತಿ ಎಲ್ಲರಲ್ಲಿ ಬೆಳಿಬೇಕು. ಆಗ ಈ ಭೂಮಿ ಮೇಲೆ ಸುಂದರ ಸಮಾಜದ ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಒಂದು ಗೀತೆಯ ಸಾಲನ್ನು ಕೇಳ್ತೀವಿ. ಚಂದನ ಹೇಮಿಸಿ ದೇಶ की धरती तपोभूमि हर राम है, हर बाला देवी की प्रतिमा बच्चा बच्चा राम है ಅಂತ. ಅಂದ್ರೆ ಭಾರತ ಭೂಮಿಯ ಒಂದು ಮಣ್ಣಿನ ಕಣಕಣವು ಕೂಡ ಗಂಧ ಆಗಿದೆ, ಸುಗಂಧ ಭರಿತವಾಗಿರುವಂತಹ ಶ್ರೀಗಂಧ ಆಗಿದೆ. ಈ ಭಾರತ ಭೂಮಿಯ ಮೇಲಿರುವಂತಹ ಒಂದೊಂದು ಗ್ರಾಮಗಳು ಕೂಡ ತಪಸ್ಸಿನ ಭೂಮಿಯಾಗಿದೆ. ಭಾರತ ಭೂಮಿಯ ಮೇಲಿರುವಂತಹ ಅಥವಾ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಮಗು ದೇವತಾ ಆಗಿದೆ. ಪ್ರತಿಯೊಂದು ಹೆಣ್ಣು ಮಗು ದೇವಿಯಾಗಿದೆ. ಅಂದಮೇಲೆ ನಾವು ಇಂತಹ ಭೂಮಿಯ ಮೇಲೆ ಹುಟ್ಟಿದ್ದೀವಿ ಅಂತಂದ್ರೆ ಭಾಗ್ಯವಂತರು. ಅದಕ್ಕೆ ಭಾರತ ಭೂಮಿಗೆ ದೈವ ಭೂಮಿ, ಧರ್ಮ ಭೂಮಿ, ಕರ್ಮ ಭೂಮಿ, ಭೂಮಿ, ಪುಣ್ಯಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಮಹಾತ್ಮರು ಆಗಿ ಹೋಗಿರುವಂತಹ ಭೂಮಿ, ಪರಮಾತ್ಮನ ಅವತರಣೆಯ ಭೂಮಿ, ಮಾತೃಭೂಮಿ ಅಂತ ಹೇಳಾಗ್ತದೆ. ಇಂತಹ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ. ನಾವು ಭಾಗ್ಯವಾನರು ಮತ್ತು ಧನ್ಯ ಇದ್ದೀವಿ. ಈಗ ತಾವೆಲ್ಲರೂ ಓಡಿ ಬಂದಿರಿ. ಅದು ಯಾಕೆ ಬಂದಿರಿ ಅಂತಂದ್ರೆ ಭಗವಂತ ನಮ್ಮನ್ನ ಪಟ್ಟದ ರಾಣಿಯರನ್ನ ಭವಿಷ್ಯದಲ್ಲಿ ದೇವಿ ದೇವತೆಗಳನ್ನಾಗಿ ಮಾಡ್ತಾನೆ. ಅದಕ್ಕೆ ನಾವು ಓಡೋಡಿ ಬಂದಿದ್ದೀವಿ. ಅದಕ್ಕೆ ಈ ಎಲ್ಲ ಕಲಂಕಗಳು ಉಳ್ಳಂತವನು ಕೃಷ್ಣ ಅಲ್ಲ. ಕೃಷ್ಣ ಭಾರತ ದೇಶದ ಮೊದಲ ರಾಜಕುಮಾರ, ಮರ್ಯಾದ ಪುರುಷೋತ್ತಮ, 14 ಕಲಾ ಸಂಪನ್ನ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸರ್ವಶ್ರೇಷ್ಠ ಆಗಿರುವಂಥವನು. ಹಾಗೂ ಗೀತಾ ಜ್ಞಾನದಾತ ಯಾರು ಅನ್ನುವಂಥ ಪ್ರಶ್ನೆಗೆ ನಾವು ನೀವೆಲ್ಲ ಇಲ್ಲಿವರೆಗೆ ತಿಳಿದಿರುವಂಥದ್ದು ಏನು ಅಂತಂದ್ರೆ ಈ ದೇಹಧಾರಿ ಶ್ರೀಕೃಷ್ಣ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಗೀತಾ ಜ್ಞಾನದಾತ ನಿರಾಕಾರಿಯಾಗಿರುವಂತಹ ಪರಮಾತ್ಮ. ನಿರಾಕಾರಿಯಾಗಿರುವಂತಹ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿದಿತಂ. ಅಂದ್ರೆ ನಾನು ಜ್ಯೋತಿಗಳಿಂದ ಪರಮ ಜ್ಯೋತಿಯಾಗಿರುವಂತಹ ಪರಮ ಶ್ರೇಷ್ಠ ಸ್ಥಾನದಲ್ಲಿರುವಂಥವನು. ಯಾರು ಜ್ಞಾನಿಗಳಾಗಿದ್ದಾರೋ, ಯೋಗಿಗಳಾಗಿದ್ದಾರೋ ಅವರ ಹೃದಯದಲ್ಲಿರುವಂಥವನು ಅಂತ ಹೇಳ್ತಾರೆ.
ಹಾಗೂ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಗುವುದಿಲ್ಲವೋ, ಎಲ್ಲಿ ಸ್ವಯಂ ಪ್ರಕಾಶ ಇದೆಯೋ ಆ ಪರಮಧಾಮ ನನ್ನದು ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನಿರುವಂಥದ್ದು ಸಾಕಾರ ಜಗತ್ತಿನಲ್ಲಿ, ಪರಮಾತ್ಮ ಇರುವಂಥದ್ದು ನಿರಾಕಾರ ಜಗತ್ತಿನಲ್ಲಿ, ಅಂದ್ರೆ ಪರಮಧಾಮದಲ್ಲಿ. ಹಾಗೂ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಾರು ಪರಂ ಬ್ರಹ್ಮ ಪರಂ ಧಾಮ ಪರಮಂ ಪವಿತ್ರ ಭವಾನ, ನಾನು ಪರಂ ಬ್ರಹ್ಮ ಆಗಿದ್ದೀನಿ, ಪರಮಧಾಮದಲ್ಲಿದ್ದೇನೆ, ಪರಮ ಪವಿತ್ರ ಆಗಿದ್ದೇನೆ, ಈ ಜಗತ್ತಿಗೆ ಮಾತಾ ಧಾತ ಪಿತಾಮಹ ಅಂತ ಹೇಳಿ, ಈ ಜಗತ್ತಿಗೆ ನಾನು ಮಾತಾ ಆಗಿದ್ದೇನೆ, ದಾತ ಆಗಿದ್ದೇನೆ, ಪಿತಾಮಹ ಆಗಿದ್ದೇನೆ ಎಂದು ಪರಮಾತ್ಮ ಹೇಳ್ತಾರೆ. ಅಂದ್ರೆ ಶ್ರೀಕೃಷ್ಣ ಇಡೀ ಜಗತ್ತಿಗೆ ಮಾತಾ ದಾತ ಪಿತಾಮಹ ಆಗೋದಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮ ತಗೊಂಡಾನೆ, ಪಾಲನೆ ಪಡೆದಾನೆ, ಗುರುಗಳಿಂದ ಶಿಕ್ಷಣ ತಗೊಂಡಾನೆ. ಅಂದ್ರೆ ಈ ಭೂಮಿಯ ಮೇಲೆ ಇರುವಂತವನು ದೇವತಾ ಶ್ರೀಕೃಷ್ಣ. ಶ್ರೀಕೃಷ್ಣನ ಬೇರೆ, ನಿರಾಕಾರ ಪರಮಾತ್ಮನೇ ಬೇರೆ. ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಮಹಿಮೆ ಮಾಡ್ತೀವಿ, ಪರಮಾತ್ಮನಿಗೆ ಸುಂದರಂ ಅಂತ ಹೇಳ್ತೀವಿ. ಶ್ರೀಕೃಷ್ಣನು ಜನ್ಮವಂತವನು, ಜನ್ಮ ಅಂತ ಹೇಳ್ತೀವಿ. ಆದ್ರೆ ನಿರಾಕಾರ ಪರಮಾತ್ಮನಿಗೆ ಅಜನ್ಮ, ಅಯೋನಿಜ, ಅಭೋಕ್ತ ಅಂತ ಹೇಳ್ತೀವಿ. ಶ್ರೀಕೃಷ್ಣ ಭೋಕ್ತ ಇದ್ದಾನೆ, ಯೋನಿಜ ಇದ್ದಾನೆ, ಜನ್ಮ ಪಡೆದಿದ್ದಾನೆ. ಶ್ರೀಕೃಷ್ಣನೇ ಬೇರೆ, ಪರಮಾತ್ಮನೇ ಬೇರೆ. ನಿರಾಕಾರ ಆಗಿರುವಂತ ಶ್ರೀಕೃಷ್ಣ ಪರಮಾತ್ಮನೂ ಬೇರೆ, ದೇಹಧಾರಿ ಶ್ರೀಕೃಷ್ಣನೇ ಬೇರೆ. ಇವತ್ತು ನಾವು ನೀವೆಲ್ಲ ಆಚರಣೆ ಮಾಡ್ತಾ ಇರುವಂತದ್ದು ಶ್ರೀಕೃಷ್ಣನ ಜನ್ಮದಿನವನ್ನು. ಆದ್ರಿಂದ ಇವತ್ತು ನಾವು ವಿಜೃಂಭಣೆಯಿಂದ ಶ್ರೀಕೃಷ್ಣನ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಎಲ್ಲಾ ಮಕ್ಕಳನ್ನ ಎಷ್ಟೆಲ್ಲ ಪರಿಶ್ರಮ ಪಟ್ಟು, ಆ ತಾಯಿಯರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೋ ಅವ್ರಿಗೆ ಗೊತ್ತು. ಅಷ್ಟೊಂದು ಆ ಮಕ್ಕಳನ್ನ ಪರಿಶ್ರಮ ಪಟ್ಟು ಸುಂದರವಾಗಿ ಆ ದೇವತೆಗಳನ್ನಾಗಿ ದೇವತಾ ಡ್ರೆಸ್ ಅನ್ನು ಧರಿಸಿಕೊಂಡು ಆ ಎಲ್ಲ ತಾಯಿಯರು ಬಂದಿದ್ದಾರೆ. ಅವರ ಅಜ್ಜಿಗಳು, ಅಜ್ಜಗಳು, ತಾಯಿ, ತಂದೆ ಎಲ್ಲರ ಪರಿಶ್ರಮದಿಂದ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀರಿ. ತಾವೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೂ ಜೊತೆಗೆ ತಾವೆಲ್ಲ ಮಾತೆಯರು ಬಂದಿದ್ದೀರಿ, ಎಲ್ಲರೂ ಮಾತೆಯರು, ಪಾಲಕರು ಎಲ್ಲರೂ ಬಂದಿದ್ದೀರಿ. ನಮಗೂ ಕೂಡ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸ್ತೇವೆ. ಹಾಗೂ ಇವತ್ತಿನ ದಿನ ತಮಗೆ ತಿಳಿಸಬೇಕಾಗಿರೋದು ಇನ್ನೊಂದು ಮಾತು ಅಂತಂದ್ರೆ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿ ವಿಧಾನಗಳನ್ನು ತಿಳಿಸಿಕೊಡಲಾಗ್ತದೆ. ತಾವು ಇಲ್ಲಿಗೆ ಬಂದು ಉಚಿತವಾಗಿ ತಿಳಿಸಿಕೊಡುವಂತಹ ರಾಜಯೋಗದ ಅಭ್ಯಾಸವನ್ನು ಕಲಿತು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಬೇಕು ಅಂತ ಕೇಳ್ತೇವೆ. ಇಲ್ಲಿ ನಮ್ಮ ಇತಿಹಾಸ, ಹಿರಿಯರು ನಮ್ಮ ದೇಶ ಅನ್ನುವಂಥ ಒಂದು ಭಾವನೆಯಿಂದ ಸ್ವಾಭಿಮಾನ, ದೇಶಭಕ್ತಿಯನ್ನು, ಧರ್ಮದ ತೋರನ್ನು ಅವ್ರನ್ನ ಒಂದು ಹಾರೈಸಬೇಕು. ಆ ಕಾರಣದಿಂದ ಇನ್ನಷ್ಟು ವಿಜೃಂಭಣೆಯಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದು ಯಾವತ್ತೂ ನಡೆಸ್ಕೊಳ್ಳೋದು ತುಂಬ ಅವಶ್ಯ ಅಂತ ನನಗೆ ಅನಿಸ್ತಾ ಇದೆ. ಅದೇ ಪ್ರಕಾರ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸನ್ಮಾನ್ಯ ಈ ಒಂದು ಸಂಸ್ಥೆಯ ಎಲ್ಲ ಸಹೋದರಿಗೆ, ಪದಾಧಿಕಾರಿಗೆ ನಿಜವಾಗ್ಲೂ ನಾನು ನನ್ನ ಮನಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಅದೇ ಪ್ರಕಾರ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಕ್ಕೆ, ಕನ್ನಡದ ಮಧ್ಯದಲ್ಲಿ ಇಲ್ಲಿಗೆ ಒಂದು ಸಂದರ್ಭ ಒದಗಿಸಿಕೊಟ್ಟಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ನಾನು ಮಾತನಾಡಿಸ್ತೇನೆ.